ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ, ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ. ಆದಿಯೊಳು ಸಿದ್ಧರು ಹೋದ ದಾರಿಯ ತೋರಿ, ಆದಿಯಲ್ಲಿ ಸಿದ್ಧರು ಹೋದ ದಾರಿಯ ತೋರಿ, ಭೇದವ ಬಿಡಿಸಿದ ಸಾಧು ಮೂರ್ತಿ ಗುರು ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ. ಭಕ್ತಿ ಭಾವವ ನರ ಜನ್ಮದೊಳಗೆ ಬಂದು, ಪ್ರಪಂಚದ ಕಡಲ ಮಧ್ಯದಲ್ಲಿ ನಿಂದು, ನರ ಜನ್ಮದೊಳಗೆ ಬಂದು, ಪ್ರಪಂಚದ ಕಡಲ ಮಧ್ಯದಲ್ಲಿ ನಿಂದು, ಅರಿತು ಮರೆತು ಒಮ್ಮೆ ಗುರುವೆಂದು ನೆನೆದಾಡೆ, ಅರಿತು ಮರೆತು ಒಮ್ಮೆ ಗುರುವೆಂದು ನೆನೆದಾಡೆ, ಗುರುತಿಟ್ಟು ಅವರಿಗೆ ಪರತತ್ವ ತೋರುವ ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ. ಆಶಾ ಪಾಶವ ಬಿಡಿಸಿ ಮಾಡಿದ ಬಹು ದೋಷ ಕರ್ಮವ ಕೆಡಿಸಿ, ಆಶಾ ಪಾಶವ ಬಿಡಿಸಿ ಮಾಡಿದ ಬಹು ದೋಷ ಕರ್ಮವ ಕೆಡಿಸಿ, ನ್ಯಾಸ ಧ್ಯಾಸದಿ ಜಪ ಮಾಡೆಂದು ಬೋಧಿಸಿ, ನ್ಯಾಸ ಧ್ಯಾಸದಿ ಜಪ ಮಾಡೆಂದು ಬೋಧಿಸಿ, ಪ್ರಕಾಶ ತೋರಿದ ಈಶ ಮಹೇಶನು ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ. ಭಕ್ತಿ ಭಾವವ ನೋಡದೆ ನಂಬಿದವರಿಗೆ ಮುಕ್ತಿಯ ಪಾಲಿಸುವ, ಭಕ್ತಿ ಭಾವವ ನೋಡದೆ ನಂಬಿದವರಿಗೆ ಮುಕ್ತಿಯ ಪಾಲಿಸುವ, ಕರ್ತೃ ಸದ್ಗುರು ಭವ ತಾರಕ ದೇವನು, ಕರ್ತೃ ಸದ್ಗುರು ಭವ ತಾರಕ ದೇವನು, ಪ್ರತ್ಯಕ್ಷನಾದಂಥ ಪರಬ್ರಹ್ಮ ರೂಪನು ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ. ಆದಿಯೊಳು ಸಿದ್ಧರು ಹೋದ ದಾರಿಯ ತೋರಿ, ಭೇದವ ಬಿಡಿಸಿದ ಸಾಧು ಮೂರ್ತಿ ಗುರು ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ. ಇದು
ಒಬ್ಬ ಅವಧೂತ ಪರಂಪರೆಯವರು. ಭವತಾರಕ ಅನ್ನುವಂಥದ್ದೇ ಅವರ ಅಂಕಿತ. ಪ್ರಾಯಶಃ ವೇದಾಂತ ಶಿವರಾಮ ಶಾಸ್ತ್ರಿಗಳು ಅಂತ ಹೇಳಿ ಮೈಸೂರಲ್ಲಿ ಒಬ್ರು ಆಗಿ ಹೋಗಿದ್ದಾರೆ. ಅವ್ರದ್ದಿರ್ಬೋದು ಅಂತ ಕಾಣಿಸುತ್ತೆ. ಗುರುವನ್ನ ದೇವರನ್ನಾಗಿ ಕಾಣ್ತಕ್ಕಂಥದ್ದು ಬರೀ ಭಾರತೀಯ ಪರಂಪರೆಯಲ್ಲಿ ಅಷ್ಟೇ ಅಲ್ಲ, ಬೇರೆ ಪಾಶ್ಚಿಮಾತ್ಯ ಪರಂಪರೆಯಲ್ಲೂ ಕೂಡ, ಅಂದ್ರೆ ಗ್ರೀಕ್ ಸಂಸ್ಕೃತಿಯಲ್ಲೂ ನಾವು ಇದನ್ನು ಕಾಣಬಹುದು. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಕಲ್ಪನೆ ಇರ್ಲಿಲ್ವೇನೋ, ಅದಕ್ಕೆ ಪ್ರಾಯಶಃ ನಮ್ಮ ತರ ಶ್ಲೋಕ ಅವರೇನು ರಚನೆ ಮಾಡ್ದಂಗಿಲ್ಲ, ಗೊತ್ತಿಲ್ಲ. ನಮ್ಮಲ್ಲಿ ತ್ರಿಮೂರ್ತಿಗಳಿಗಿಂತ ದೊಡ್ಡವನು ಗುರು ಅಂತ ಹೇಳ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಾಕೆ ಇವ್ರು 3 ಜನಕ್ಕಿಂತ ದೊಡ್ಡವರಂತಾರಂದ್ರೆ, ಇವರು 3 ಜನ ಅಲ್ಲ, ಇವರು ದೇವತೆಗಳು. ದೇವತೆಗಳು ಅಂತಂದ್ರೆ ಅವ್ರಿಗೇನು ರೂಪ ಇಲ್ಲ, ಅದು ತತ್ವಗಳಿಗೆ ಒಂದು ಸಾಕಾರ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಭಾರತೀಯರು. ಹಾಗಾಗಿ ಅವ್ರನ್ನ ಸೃಷ್ಟಿಸಿದ್ದಾರೆ. ಆ ತ್ರಿಮೂರ್ತಿಗಳನ್ನು ಪ್ರಾರ್ಥಿಸಿದ್ರೆ ಅವ್ರಿಗೆ ಖುಷಿ ಆಗತ್ತೆ, ತೆಗಳಿದ್ರೆ ಸಿಟ್ಟು ಬರುತ್ತೆ ಅಂತ ಹಂಗೇನಿಲ್ಲ. ಈಗ ಇಲ್ಲೋ ಈ ಮಹಾಮನೆ ಇದೆ, ಈ ಮಹಾಮನೆ ಗೇಟಲ್ಲಿ ನಿಂತ್ಕೊಂಡು ನೀವು ಮಹಾಮನೆಗೆ ನಮಸ್ಕಾರ ಮಾಡಿ, ಮಹಾಮನೆ ಚೆನ್ನಾಗಿ ಹೊಗಳ್ರಿ, ಮಹಾಮನೆ ನೀನ್ ಬಹಳ ಚಲೋ ಇದ್ದಿ, ನೀ ಮಳೆ ನೀರು ಕೊಡ್ತಿ, ನೀನು ಎಷ್ಟು ಪ್ರಶಾಂತ ಜಾಗದಲ್ಲಿ ಇದ್ದಿ, ಸಹಸ್ರನಾಮನೆ ಬರೀರಿ ಮಹಾಮನೆ ಬಗ್ಗೆ. ಮಹಾಮನೆಗೆ ಹೆಂಗ್ ಖುಷಿ ಆಗತ್ತಾ? ಇಲ್ಲ, ಗೊತ್ತಾಯ್ತಲ್ಲ. ಮಹಾಮನೆ ತೆಗಳ್ರಿ, ಬೈರಿ, ಏನ್ ಕೆಟ್ಟ ಮಹಾಮನೆ ಇದೆ, ಬಂದ ಕೂಡಲೇ ನೀವು ಫೀಸ್ ಕಟ್ಟಬೇಕು ಅಂತೇಳಿ ಬೇಕಾದಷ್ಟು ಬೈರಿ ನೀವು. ಮಹಾಮನೆಗೇನು ದುಃಖ ಸಿಟ್ಟು ಬರಲ್ಲ. ಯಾಕೆ ಅಂದ್ರೆ ಮಹಾಮನೆ ಅದ್ರ ಹಿಂದೆ ಮಾಡಿದವ್ರು ಇದ್ದಾರೆ. ಹಾಗೆ ಈ ತ್ರಿಮೂರ್ತಿಗಳೇನಿದಾರಲ್ಲ, ಈ ತ್ರಿಮೂರ್ತಿಗಳನ್ನ ಮಾಡಿದವ್ರು ಒಬ್ರು ಇದ್ದಾರೆ. ಅಂದ್ರೆ ಅದು ನಿರಾಕಾರ ಪರಬ್ರಹ್ಮ ಅಂತ ಕರೆದ್ರು, ಪರಶಿವ ಅಂತ ಅಂದ್ರು, ಮಹಾಲಿಂಗ ಅಂತ ಹೇಳಿದ್ರು. ಅದು ಈ 3 ತತ್ವಗಳಿಗಿಂತ ಮೀರಿದಂತಹದ್ದು ಪರಮಾತ್ಮ. ಅದೇ ತಸ್ಮೈ ಶ್ರೀ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತಾರಲ್ಲ, ಈ ಬ್ರಹ್ಮ ಅಲ್ಲ, ಆ ಪರಬ್ರಹ್ಮ ಅಂದ್ರೆ ನಿರಾಕಾರ ಪರಮಾತ್ಮ, ಅವನ ಸಮ ಗುರು ಅಂತ ಹೇಳಿದ್ರು. ಯಾಕೆ ಅಂದ್ರೆ ಗುರು ಹೊಸ ಮಾರ್ಗವನ್ನ ಸೃಷ್ಟಿಸ್ತಾನೆ. ನಮ್ಮ ಉದ್ಧಾರಕ್ಕಾಗಿ ಹೊಸ ಮಾರ್ಗವನ್ನೇ ಸೃಷ್ಟಿಸಬಲ್ಲ ಗುರು. ಆದ್ರಿಂದನೇ ಎಲ್ಲಾ ತತ್ವಗಳಲ್ಲಿ, ಎಲ್ಲಾ ಧರ್ಮಗಳಲ್ಲಿ ಗುರುವಿಗೆ ಪ್ರಥಮ ಸ್ಥಾನ, ಗುರುವಿಗೆ ಬಹಳ ಗೌರವ ಇದೆ. ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ, ಆದಿಯೊಳು ಸಿದ್ಧರು ಹೋದ ದಾರಿಯ ತೋರಿ ಭೇದವ ಬಿಡಿಸಿದ ಸಾಧುಮೂರ್ತಿ ಗುರು ದೇವನಲ್ಲವೇನೋ. ಆದಿಯೊಳು ಅಂದ್ರೆ ಹಿಂದೆ, ಮೊದಲು ಏನ್ ಭೇದ ಬುದ್ಧಿಯನ್ನ ಅಳಿದುಕೊಂಡು ಮಹಾತ್ಮರು ನಡೆದ ದಾರಿ, ಶ್ರೇಷ್ಠವಾದ ಮಾರ್ಗವನ್ನು ತೋರಿಸಿದಂತಹ ಗುರು ಅವನ್ ದೇವರಲ್ವೇನಪ್ಪ ಅಂತ ಕೇಳ್ತಾರೆ. ನರಜನ್ಮದೊಳಗೆ ಬಂದು, ಈ ನರಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಲ್ಲಿ ನಿಂದು ಅರಿತು ಮರೆತು ಒಮ್ಮೆ ಗುರುವೆಂದು ನೆನೆದರೆ ಗುರುತಿಟ್ಟು ಅವರಿಗೆ ಪರತತ್ವ ತೋರುವ ದೇವನಲ್ಲವೇನೋ. ಈ ನರಜನ್ಮಕ್ಕೆ ಬಂದಿದ್ದೀವಿ, ಬರುವಾಗ ಯಾರಿಗೂ ಗೊತ್ತಿಲ್ಲ, ಹೋಗೋದು ಯಾರಿಗೂ ಗೊತ್ತಿಲ್ಲ. ನೀವು ಹುಟ್ಟಿದ್ದು ಯಾರಿಗಾರು ಗೊತ್ತಾ? ನಿಮಗೆ ಯಾರಿಗಾರು ನೆನಪಿದ್ಯಾ? ತಾಯಿ ಗರ್ಭದಲ್ಲಿ ಇದ್ರಿ, ಹೆಂಗಿದ್ರಿ, ಏನೇನು ಉಂಡ್ರಿ, ಏನ್ ತಿಂದ್ರಿ, ಹೆಂಗ್ ಶಕ್ತಿ ಇತ್ತು, ಉಸಿರಾಟ ಹೆಂಗ್ ಮಾಡಿದ್ರಿ ತಾಯಿ ಗರ್ಭದಲ್ಲಿ ಇದ್ದಾಗ ಗೊತ್ತಾ ಯಾರಿಗಾದ್ರು? ಇಲ್ಲ. ಹೊರಗೆ ಬಂದಾಗ್ಲೂ ಗೊತ್ತಿಲ್ಲ, ಏನ್ ನಿಮ್ಮನ್ನ ಸಿಸೇರಿಯನ್ ಮಾಡಿ ತೆಗೆದ್ರೋ ಅಥವಾ ನಾರ್ಮಲ್ ತೆಗೆದ್ರೋ ಏನು ಗೊತ್ತಿಲ್ಲ. ಹುಟ್ಟಿದ ಒಂದು 3 ವರ್ಷಕ್ಕೋ 4 ವರ್ಷಕ್ಕೋ 5 ವರ್ಷಕ್ಕೋ ನಮಗೆ ಪ್ರಜ್ಞೆ ಬರುತ್ತೆ. ಆಗ್ಲೂ ಕೂಡ ಇದೇನು ತತ್ವಜ್ಞಾನ, ಅದು ಅಧ್ಯಾತ್ಮ ಅದೇನು ಬರಲ್ಲ.
ಅದ್ ಹಂಗೆ ಸ್ವಲ್ಪ ಬರುತ್ತೆ ಪ್ರಜ್ಞೆ. ನಮ್ಮವ್ವ ನಮ್ಮಪ್ಪ, ನನ್ನ ಮನೆ, ನಮ್ಮ ಅಣ್ಣ ತಮ್ಮ, ಇವೆಲ್ಲ ಬರ್ತವೆ. ಇಂಥ ಭವಬಂಧನದಲ್ಲಿ ಇದ್ದಂತಹ ನಮಗೆ ಶಿವತತ್ವವನ್ನು ತೋರಿದಂತಹ, ಅಂದ್ರೆ ಅರಿತು ಮರೆತು ಒಮ್ಮೆ ಗುರುವೆಂದು ನೆನೆದಳು. ನರಜನ್ಮಕ್ಕೆ ಬಂದು ಪ್ರಪಂಚದ ಕಡಲ ಮಧ್ಯದಲ್ಲಿ ನೀನು, ಇದೊಂಥರ ಕಡಲು, ಸುಖ ದುಃಖಗಳ ತೆರೆ ಇಲ್ಲಿ, ಸುಖ ದುಃಖಗಳ ಅಲೆ ಇರ್ತಕ್ಕಂತಹ ಕಡಲು, ಪಾಪ ಪುಣ್ಯಗಳ ಅಲೆ ಇರ್ತಕ್ಕಂತಹ ಕಡಲು. ಈ ಕಡಲಿನಲ್ಲಿ ನಿಂತು ಅರಿತು ಮರೆತು ಒಮ್ಮೆ ಗುರುವೆಂದು ನೆನೆದಡೆ, ಗುರುತಿಟ್ಟು ಅವರಿಗೆ ಪರತತ್ವ ತೋರುವ ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ. ಆಶಾಪಾಶವ ಬಿಡಿಸಿ, ಆಶಾಪಾಶವ ಬಿಡಿಸಿ ಮಾಡಿದ ಬಾಹು ದೋಷ ಕರ್ಮವ ಕೆಡಿಸಿ. ಗುರುವಾದಂತವನು ನಮಗೇನ್ ಕಲಿಸ್ಬೇಕು? ಇವತ್ತು ಬಹಳ ಜನ ಗುರುಗಳು ನಿಮ್ಗೆ ಆಸೆ ಜಾಸ್ತಿ ಹಚ್ತಾರೆ. ಇದನ್ ತಗೊಳ್ರಿ, ಏಕಮುಖದ ರುದ್ರಾಕ್ಷಿ ತಗೊಳ್ರಿ, ನೀವು ಶ್ರೀಮಂತರಾಗ್ಬಿಡ್ತೀರಾ, ಅಥವಾ ಈ ಮನೆಗೆ ದಿಕ್ಕಿಗೆ ಮನೆ ಕಟ್ರಿ, ನಿಮಗೆ ದುಡ್ಡು ಡಬಲ್ ಆಗ್ಬಿಡುತ್ತೆ ಅಂತ ಹೇಳಿ ಏನೇನೇನೋ ಮೋಸ ಮಾಡಿ ಹೇಳ್ತಕ್ಕಂತಹ ಗುರುಗಳೇ ಜಾಸ್ತಿ ಆಗಿದ್ದಾರೆ. ಆದರೆ ವಾಸ್ತವಿಕವಾಗಿ ಗುರುವಾದಂತಹವನು ಆಶಾಪಾಶವನ್ನು ಬಿಡಿಸ್ಬೇಕು. ಆ ಆಶೆ ಪಾಶದಿಂದನೇ ದೋಷ ಕರ್ಮಗಳನ್ನು ಮಾಡ್ತೀವಿ. ಆಶಾಪಾಶವ ಬಿಡಿಸಿ ಮಾಡಿದ ಬಹು ದೋಷ ಕರ್ಮವ ಕೆಡಿಸಿ, ಆ ದೋಷ ಕರ್ಮಗಳನ್ನೆಲ್ಲ ಬಿಡಿಸಿ ನ್ಯಾಸ ಧ್ಯಾಸದಿ ಜಪ ಮಾಡೆಂದು ಬೋಧಿಸಿ. ನ್ಯಾಸ ಅಂದ್ರೆ ವಿಶ್ವಾಸ, ನಂಬಿಕೆ, ಟ್ರಸ್ಟ್ ಅಂದ್ರೆ ನಂಬಿಕೆ, ವಿಶ್ವಾಸದಿಂದ ನೀನು ನ್ಯಾಸ ಧ್ಯಾಸದಿ ಜೋಪಾನವಾಗಿ ಎಚ್ಚರಿಕೆಯಿಂದ ನ್ಯಾಸ ಧ್ಯಾಸದಿ ಜಪ ಮಾಡೆಂದು ಬೋಧಿಸಿ ಪ್ರಕಾಶ ತೋರಿದ ಈಶ ಮಹೇಶನು, ಪ್ರಕಾಶ ಸ್ವರೂಪನ ಮಾಡಿದಂತಹ ಈಶ ಮಹೇಶನು ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ. ಮುಂದೆ ಹೇಳ್ತಾರೆ, ಭಕ್ತಿ ಭಾವವ ನೋಡದೆ, ಭಕ್ತಿ ಭಾವವ ನೋಡದೆ ನಂಬಿದವರಿಗೆ ಮುಕ್ತಿಯ ಪಾಲಿಸುವ. ಅಂದ್ರೆ ಯಾವ ರೂಪದಲ್ಲಿ ಭಕ್ತಿ ಮಾಡ್ತೀಯೋ ಅದು ಅನೇಕ ಪದ್ಧತಿಗಳಿದಾವೆ. ಅವ್ರವ್ರ ಪದ್ಧತಿ ಅವ್ರವ್ರಿಗೆ ಶ್ರೇಷ್ಠ. ನಮ್ಮ ಪದ್ಧತಿ ನಮಗ್ ಶ್ರೇಷ್ಠ, ನಿಮ್ ಪದ್ಧತಿ ನಿಮಗ್ ಶ್ರೇಷ್ಠ. ಆದ್ರೆ ಗುರುವಾದವನು, ಪರಮಾತ್ಮನ ಸ್ವರೂಪಿಯಾದಂತಹ ಗುರು, ಆ ಭಕ್ತಿ ಭಾವವನ್ನು ನೋಡ್ಲಾರ್ದೆ, ಭಕ್ತಿ ಭಾವವ ನೋಡದೆ ನಂಬಿದವರಿಗೆ ಮುಕ್ತಿಯ ಪಾಲಿಸುವ ಕರ್ತೃ ಸದ್ಗುರು ಭವತಾರಕ ದೇವನು. ಭವತಾರಕ ದೇವ ಅನ್ನೋದೇ ಅವರ ಅಂಕಿತ. ಕರ್ತೃ ಸದ್ಗುರು ಭವತಾರಕ ದೇವನು, ಪ್ರತ್ಯಕ್ಷನಾದಂತಹ ಪರಬ್ರಹ್ಮ ರೂಪನು. ಇಂತಹ ದೇವನಾದಂತಹ ಗುರುವನ್ನ, ಆ ಗುರು ತತ್ವವನ್ನ, ಅರಿವಿನ ಮೂಲ ಗುರು, ಅದನ್ನೇ ಬೆಳಗ್ಗೆನೂ ನೋಡ್ತಾ ಇದ್ದೀವಿ ಅಷ್ಟಾವರಣದಲ್ಲಿ. ಅದನ್ನ ನೋಡಿ ನಮ್ಮ ಜೀವನದಲ್ಲಿ ಬದಲಾವಣೆ ಅಂತ ಅನ್ಕೋಬೇಕು. ಅದು ಬಹಳ ಮುಖ್ಯ. ಬದಲಾವಣೆ ಬರದೇ ಹೋದ್ರೆ ಎಷ್ಟು ಜನ ಗುರುಗಳಿದ್ರು, ಎಷ್ಟು ಸಾರಿ ಗುರುಗಳಿಗೆ ನಮಸ್ಕಾರ ಮಾಡಿದ್ರು ಪ್ರಯೋಜನ ಆಗೋದಿಲ್ಲ. ಬದಲಾವಣೆ ಬರಬೇಕು, ಬೆಳವಣಿಗೆ ಆಗಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.